ಹಾಯ್ ಹಲೋ ನಮಸ್ತೆ ಗೈಸ್, ನೀವು ನೋಡ್ತಾ ಇದ್ದೀರಾ ನಾರಾಯಣ್ ಟೆಕ್ ಎಡಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನಪ್ಪ ತಿಳಿಸ್ಕೊಡ್ತಾ ಏನೆಂದರೆ, ನಿಮ್ಮ ಒಂದು ಆಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇನ್ನಿತರ ಯಾವುದೇ ಥರದ ಒಂದು ಫೈಲ್ಗಳನ್ನ ಯಾವ ರೀತಿ ಒಂದು ಫೈಲಿಂದ ಇನ್ನೊಂದು ಫೈಲ್ಗೆ ಮೂವ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಉದಾಹರಣೆ, ನಿಮ್ಮ ಒಂದು ಆಡಿಯೋಸ್ ಅನ್ನೋದು ಮ್ಯೂಸಿಕಲ್ಲಿರುತ್ತೆ, ಅದನ್ನು ನೀವು ರಿಂಗ್ ಟೋನಾಗಿ ಸೆಟ್ ಮಾಡ್ಕೋಬೇಕಂದ್ರೆ ರಿಂಗ್ ಟೋನ್ ಅನ್ನೋ ಫೈಲ್ಗೆ ನೀವು ಮೂವ್ ಮಾಡ್ಕೊಳ್ಬೇಕಾಗುತ್ತೆ. ಆವಾಗ ಮಾತ್ರ ರಿಂಗ್ ಟೋನ್ಗೆ ಸೇವ್ ಮಾಡೋದಕ್ಕೆ ಅದು ರಿಂಗ್ ಟೋನ್ಸಲ್ಲಿ ತೋರಿಸೋದು. ಹಾಗಾಗಿ ಯಾವ ರೀತಿ ಮೂವ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಆಡಿಯೋಸ್ನ ಯಾವ ರೀತಿ ಮೂವ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೇಮ್ ಟು ಸೇಮ್ ಅದೇ ಪ್ರೊಸೆಸ್ ವಿಡಿಯೋಗೂ ಮತ್ತು ಫೋಟೋಸ್ಗೂ ಎಲ್ಲದಕ್ಕೂ ಇರುತ್ತೆ. ಈಗ ಯಾವ ರೀತಿ ಅಂತ ನೋಡೋಣ ಬನ್ನಿ ಗೈಸ್. ಮೊದಲಿಗೆ ನೀವು ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಾನು ಆಡಿಯೋಸ್ ಅಂತ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನು ಬೇಕೋ ಅದನ್ನು ಇದು ಮಾಡ್ಕೋಬೋದು ಅಂದರೆ ಕ್ಲಿಕ್ ಮಾಡ್ಕೋಬೋದು. ಜಸ್ಟ್ ಯಾವ್ದು ಬೇಕೋ ಅದನ್ನು ಲಾಂಗ್ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫೋರ್ತ್ ಒನ್ ಆಪ್ಷನ್ ಮೂವ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫೈಲ್ಸ್ ಅಂತ ಕ್ಲಿಕ್ ಮಾಡಿ ಇಂಟರ್ನಲ್ ಸ್ಟೋರೇಜ್ ಅಂತ ತೋರಿಸ್ತಾ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಕೊಬೋದು. ತುಂಬ ಅಂದರೆ ತುಂಬಾ ಫೈಲ್ಸ್ಗಳಿವೆ. ನಿಮಗೆ ಯಾವ ಫೈಲ್ಸ್ ಬೇಕೋ ಅದರಲ್ಲಿ ಮೂವ್ ಮಾಡ್ಕೋಬೋದು. ನಾನಿಲ್ಲಿ ಲಾಸ್ಟಲ್ಲಿ ಒಂದು ರಿಂಗ್ ಟೋನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಒನ್ ಇದೆ ನೋಡಿ, ಮೂವ್ ಅಂತ, ಇಲ್ಲಿ ಪೇಸ್ಟ್ ಅಂತ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ನಾನು ಇದನ್ನು ಪೇಸ್ಟ್ ಮಾಡಿರೋದ್ರಿಂದ ಅದು ಎರಡೆರಡು ಸರ್ತಿ ತೊಗೊಳ್ಳೋದಿಲ್ಲ. ಜಸ್ಟ್ ಇನ್ನೊಂದು ಫೈಲ್ನ ಕೂಡ ನಾನು ಮೂವ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೂವ್ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫೈಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ರಿಂಗ್ ಟೋನ್ಸಲ್ಲಿ ಬಂದುಬಿಟ್ಟು ಮೂವ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ಕೋಬೋದು, ಇದು ಲೋಡ್ ಆಗಿ ಇಲ್ಲಿ ಮೂವ್ ಆಗಿದೆ. ಇಷ್ಟೇ ಗೈಸ್, ಈ ಒಂದು ಸಣ್ಣ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಾರಾಯಣ್ ಟೆಕ್ ಎಡಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಗೈಸ್, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.